ನಮಸ್ಕಾರ. ನಾವಿವತ್ತು ಹೋಗ್ತಾ ಇರೋದು ವಿ ವಿ ಪುರಮಲ್ಲಿರೋ ಫುಡ್ ಸ್ಟ್ರೀಟ್ಗೆ. ನೋಡಿ ಏನು ಲೈಟಿಂಗ್ಸ್ ಇದೆ ಅಲ್ಲ, ಎಷ್ಟು ಜನ ಇದ್ದಾರೆ ನೋಡಿ. ಇಲ್ಲಿ ನೋಡಿ ಅವರೇ ಬೇಳೆ ಮೇಳ ಅಂತ ಹಾಕಿದ್ದಾರೆ. ವಾಸವಿ ಅವ್ರದ್ದು ಪ್ರತಿ ವರ್ಷವೂ ಅವರೇ ಬೇಳೆ ಮೇಳ ಆಗುತ್ತೆ ಇಲ್ಲಿ. ಅವರೆಕಾಯಿಂದ ಮಾಡುವಂತಹ ಪ್ರತಿಯೊಂದು ತಿಂಡಿಗಳು ಸೂಪರ್ ಆಗಿರುತ್ತೆ. ಇಲ್ಲಿ ನೋಡಿ, ಇದು ಹೊಸ ಟ್ರೆಂಡ್ ಇದೆ ಈಗ, ತೆಂಗಿನಕಾಯಿ ಹೂ ತಿನ್ನೋದು. ಈ ತೆಂಗಿನಕಾಯಿ ಹೂವು ನೋಡಿದ ಪಕ್ಕದಲ್ಲೇ ನೋಡಿ 99 ವೆರೈಟಿ ದೋಸೆ ಇದೆ. 99 ವೆರೈಟಿ ದೋಸೆನ ಹೇಗೆ ಮಾಡ್ತಾರೆ ಅಂತ ನೋಡೋಣ ಬನ್ನಿ. ನೋಡಿ ಎಷ್ಟು ಚೀಸ್ ಹಾಕ್ತಾ ಇದ್ದಾರೆ. ಇದಕ್ಕೆ ಎಲ್ಲ ಥರದ್ದು ಐಟಮ್ಸು ಹಾಕ್ತಾರೆ. ಕ್ಯಾರೆಟಿಂದ ಮಾಡ್ತಾರೆ, ಟೊಮೆಟೊ ದೋಸೆ ಮಾಡ್ತಾರೆ, ಮೈಸೂರು ಮಸಾಲ ದೋಸೆ ಮಾಡ್ತಾರೆ, ಚೀಸ್ ದೋಸೆ ಮಾಡ್ತಾರೆ, ಕಾರ್ನ್ ದೋಸೆ ಮಾಡ್ತಾರೆ. ಇನ್ನೂ ತುಂಬ ವೆರೈಟೀಸ್ ಆಫ್ ದೋಸೆ ಇದೆ ನೋಡಿ. ಫೈನಲಿ ಇದು ರೆಡಿ ಆಯಿತು. ಈಗ ಪಕ್ಕಕ್ಕೆ ನೋಡಿ ವೈಟ್ ಸಾಸ್ ಚೀಸ್ ಪಾಸ್ತಾ ಮಾಡ್ತಾ ಇದ್ದಾರೆ. ಹೇಗಿದೆ ನೋಡಿ. ಈ ಪ್ರಿಪ್ರೇಷನ್ ಆದಮೇಲೆ ಎಷ್ಟು ಡಿಲಿಷಿಯಸ್ ಆಗಿ ಡೆಕೋರೇಟ್ ಮಾಡಿ ಕೊಟ್ಟಿದ್ದಾರೆ ನೋಡಿ. ಅದರ ನೆಕ್ಸ್ಟ್ ಈ ಕಡೆ ನೋಡ್ತಾ ಇದ್ದೀರಾ, ಟ್ವಿಸ್ಟರ್ ಕಾಣಿಸ್ತಾ ಇದೆ ನಿಮಗೆ. ಟ್ವಿಸ್ಟರ್ ನೋಡಿ, ರೆಡಿ ಟು ಈಟ್. ಏನಿದ್ರು ಪಟಾಫಟ್ ಅಂತ ರೆಡಿ ಮಾಡಿ ಕೊಡ್ತಾರೆ. ಇಲ್ಲಿ ನೋಡಿ ಗೋಫರ್ಸ್ ಎಷ್ಟು ಸಕ್ಕದಾಗಿದೆ ಅಂದರೆ, ಇಷ್ಟು ವೆರೈಟೀಸ್ ಇದೆ ನೋಡಿ ಅದರಲ್ಲಿ. ನೀವೇನಾದರೂ ವಿ ವಿ ಪುರಂ ಫುಡ್ ಸ್ಟ್ರೀಟಿಗೆ ಬಂದ್ಬಿಟ್ರೆ ಎಲ್ಲ ಕಡೆ ಸಿಗೋವಂಥ ತಿಂಡಿಗಳನ್ನು ಒಂದೇ ಸ್ಟ್ರೀಟಲ್ಲಿ, ಒಂದೇ ರೋಡಲ್ಲಿ ನೋಡ್ಬಿಡ್ತೀರ. ನೀವು ಬೆಂಗಳೂರಲ್ಲಿದ್ದು ಬಸವನಗುಡಿಗೆ ಹತ್ತಿರವಾಗಿದ್ದರೆ ಹೋಗಿ ಒಂದ್ಸರಿ ಫುಡ್ ಸ್ಟ್ರೀಟಲ್ಲಿ ವಿಸಿಟ್ ಮಾಡಿ. ನೋಡಿ ಎಷ್ಟು ವೆರೈಟೀಸ್ ಆಫ್ ಬೇಲ್ಪೂರಿ, ಮಸಾಲ ಪೂರೀಸ್ ಇದೆ ನೋಡಿ ಅಲ್ಲಿ. ಕೊನೆಗೆ ಒಂದು ಬೀಡ ಬಾಯಿ ಹಾಕ್ಕೊಂಡು ಬರೋಣ. ಬಾಯ್.